ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಕೆ ಇ ಅವರು ಅಪ್ಕಮಿಂಗ್ ಎಕ್ಸಾಮ್ಸ್ಗಳಾದ FDA, SDA, ಗ್ರೂಪ್ ಸಿ ಎಕ್ಸಾಮ್ಸ್ಗಳಿಗೆ ಇಂಪಾರ್ಟೆಂಟ್ ಕಡ್ಡಾಯ ಕನ್ನಡ ಮತ್ತು ಸಾಮಾನ್ಯ ಕನ್ನಡದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡೋಣ. ಸೇಮ್ ಇದೇ ಪ್ಯಾಟರ್ನಲ್ಲಿ ಕ್ವಶನ್ಸ್ ಬರ್ತವೆ, ಇಲ್ಲ ಒಂದೊಂದು ಇದು ರಿಪೀಟ್ ಆಗ್ಬೋದು. ನೀವು ನೋಡ್ಕೋರಿ, ಇವು ಭಾಳಷ್ಟು ಕಡೆ ಕೇಳಲಾಗೈತಿ ಮತ್ತು ಇದು ರಿಪೀಟ್ ಆಗುತ್ತೆ. ಒಂದು ಸತಿ ಅಲ್ಲ ಮತ್ತೊಂದು ಸತಿ ರಿಪೀಟ್ ಮಾಡಿಕೊಡ್ರಿ, ಒಂದು ಸತಿ ಅಲ್ಲ ಮತ್ತೊಂದು ಸತಿ ಕೇಳಿರಿ, ನಿಮಗೆ ಬಾಯಟ್ ಆಗುತ್ತೆ, ತಲೆಯಲ್ಲಿ ಉಳಿಯುತ್ತೆ. ಓಕೆನಾ? ಇವಾಗ ಕ್ವಶನ್ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇ ಕ್ವಶನ್ ನೋಡಿ ಫ್ರೆಂಡ್ಸ್, ಸೂಚನೆ ಕೊಟ್ಟಿದ್ದಾರೆ. ಸೂಚನೆ: ಕೆಳಗೆ ಕೊಟ್ಟಿರುವ 4 ಪದಗಳಲ್ಲಿ 3 ಪದಗಳಿಗೆ ಒಂದಲ್ಲ ಒಂದು ಸಮನಾದ ಅಂಶವಿದೆ, ಆದರೆ ಒಂದು ಪದ ಮಾತ್ರ ಈ 3 ಅಂಶಗಳಿಂದ ಯಾವುದೇ ಒಂದು ಅಂಶದ ಭಿನ್ನವಾಗಿ ಉಳಿಯುತ್ತದೆ. ಆ ಭಿನ್ನ ರೂಪಗಳನ್ನು ಗುರುತಿಸಿ. ಮೊದಲು ನೋಡಿ ಫ್ರೆಂಡ್ಸ್, ನಾವು ಕ್ವಶನ್ಸ್ ಇವಾಗ ಏನಪ್ಪ ಅಂತಂದ್ರೆ ಎಕ್ಸಾಮ್ ಹಾಲೊಳಗೆ ಹೋದಾಗ ಕ್ವಶನ್ಸ್ನ ನಾವು ಕರೆಕ್ಟಾಗಿ ಓದ್ಕೋಬೇಕು. ಅಲ್ಲಿ ಸೂಚನೆ ಅಂತ ಕೊಟ್ಟಿರ್ತಾರೆ, ಆ ಸೂಚನೆ ನೋಡಿ ನೆಕ್ಸ್ಟ್ ಕ್ವಶನ್ಸ್ ನೋಡಬೇಕು. ಓಕೆ, ಸೂಚನೆ ಅಂತ ಕೊಟ್ಟಿದ್ರೆ ಏನಪ್ಪ ಅಂದ್ರೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ಏನು ಅಂತಂದರೆ ಸಮಾನಾರ್ಥಕ ಒಂದು ಪದ ಇರುತ್ತೆ, ಅದು ಯಾವುದಂತ ಗುರ್ತು ಮಾಡಬೇಕು. ಓಕೆನಾ? ಈಗ ಉದಾಹರಣೆ ಕೊಟ್ಟಿದ್ದಾರೆ ನೋಡಿರಿ, ಭಿನ್ನ ರೂಪ ಯಾವುದಂತ ಗುರ್ತು ಮಾಡಬೇಕು. ಮಹಾಬಲಿಪುರಂ, ಬೇಲೂರು, ಕಾರ್ಕಳ, ಬಾದಾಮಿ. ಇವುಗಳಲ್ಲಿ ನೋಡಿ, ಇವುಗಳಲ್ಲಿ 2, 3, 4 ಕರ್ನಾಟಕದ ಸ್ಥಳಗಳು ಅಲ್ಲ. ಆದುದರಿಂದ ಉತ್ತರ 1 ಎಂದು ಗುರುತಿಸಬೇಕು. ನೋಡಿ, ಉತ್ತರ 1 ಮಹಾಬಲಿಪುರಂ. ಇವೆಲ್ಲ 3 ಅದಾವಲ್ಲ ಕರ್ನಾಟಕದ ಸ್ಥಳಗಳು. ಇದು ಕಾರ್ಕಳ, ಬೇಲೂರು, ಬಾದಾಮಿ ಇವೆಲ್ಲ ಕರ್ನಾಟಕದಲ್ಲಿ ಇರೋ ಸ್ಥಳಗಳು. ಮಹಾಬಲಿಪುರಂ ಕರ್ನಾಟಕದಲ್ಲಿ ಇಲ್ಲ, ಅದಕ್ಕಾಗಿ ಉತ್ತರ ಯಾವುದು? ಮಹಾಬಲಿಪುರಂ. ಅದೇ ಥರ ಮತ್ತು ಬೇರೆ ನೋಡಿ ಫ್ರೆಂಡ್ಸ್, ಕ್ವಶನ್ 34, ಅದು ಸೀರಿಯಲ್ ನಂಬರ್ ಬೇಡ, ಹೀಗೆ ಡಿಸ್ಕಷನ್ ಮಾಡಿ. ಕಾಮಾಕ್ಷಿ, ಮೀನಾಕ್ಷಿ, ವಿಶಾಲಾಕ್ಷಿ, ಜಲಜಾಕ್ಷಿ. ಇದರೊಳಗೆ ಕಾಮಾಕ್ಷಿ, ಮೀನಾಕ್ಷಿ, ವಿಶಾಲಾಕ್ಷಿ, ಜಲಜಾಕ್ಷಿ. ಇದರೊಳಗೆ ಯಾವುದಪ್ಪ ಭಿನ್ನ ರೂಪ ಅಂದರೆ ಜಲಜಾಕ್ಷಿ. ಇವಾಗ ನೋಡಿ ಫ್ರೆಂಡ್ಸ್, 35 ಕ್ವಶನ್ಸ್. ಕ್ವಶನ್ ನಂಬರು ಅದರೊಳಗೆ ಬದನೆಕಾಯಿ, ಬೆಂಡೆಕಾಯಿ, ಬಾಳೆಕಾಯಿ, ತೆಂಗಿನಕಾಯಿ. ಬದನೆಕಾಯಿ, ಬೆಂಡೆಕಾಯಿ, ಬಾಳೆಕಾಯಿ, ತೆಂಗಿನಕಾಯಿ. ಈಗ ಬದನೆಕಾಯಿನೂ ತರಕಾರಿ, ಬೆಂಡೆಕಾಯಿನೂ ತರಕಾರಿ, ಬಾಳೆಕಾಯಿನೂ ತರಕಾರಿಗೆ ಹಾಕ್ತೀವಿ. ಅದಕ್ಕೋಸ್ಕರ ನಾವು ತೆಂಗಿನಕಾಯಿದು ಆನ್ಸರ್. ತೋಳ, ನರಿ, ನಾಯಿ, ಕಿರುಬ. ತೋಳ, ನರಿ, ನಾಯಿ, ಕಿರುಬ ಇವೆಲ್ಲ ಒಂಥರ ನಾಯಿ ಜಾತಿಗೆ ಸೇರಿದ್ದ ಪ್ರಾಣಿಗಳಾಗ್ತವೆ. ಯಾವುದಿದು? ತೋಳ, ನರಿ ಮತ್ತು ಕಿರುಬ ಇವೆಲ್ಲ ಸೇಮ್ ಒಂದೇ. ಏನದು ಅಂತಂದರೆ ತೋಳ ಅಂದ್ರೂ ಅದೇ, ನರಿ ಅಂದ್ರೂ ಅದೇ, ಕಿರುಬ ಅಂದ್ರೂ ಅದೇ. ನಾಯಿ ಅಂತಂದರೆ ನಾಯಿ ನಾರ್ಮಲಿ. ನೋಡುವ, ತಿನ್ನುವ, ನುಂಗುವ, ಕುಡಿಯುವ. ಇದರಲ್ಲಿ ಉತ್ತರ ನೋಡುವ. ನೀರು, ಬೆಂಕಿ, ಗಾಳಿ, ಮರ. ನೀರು, ಬೆಂಕಿ, ಗಾಳಿ, ಮರ. ಆನ್ಸರ್ ನೋಡಿ ಫ್ರೆಂಡ್ಸ್, ಮರ. ಆಮೆ, ಏಡಿ, ಮೊಸಳೆ, ಮೀನು. ಉತ್ತರ ಏನು ಅಂತಂದರೆ ಮೀನು. ಯಾಕಂತ ನಿಮ್ಗೆ ಗೊತ್ತಾಗುತ್ತೆ ನಾರ್ಮಲಿ. ಆಮೇನೂ ನೀರೊಳಗೂ ಬದುಕುತ್ತಾ, ಹೊರಗೂ ಬದುಕುತ್ತಾ. ಏಡಿ ನೀರೊಳಗೂ ಬದುಕುತ್ತಾ, ಹೊರಗೂ ಬದುಕುತ್ತಾ. ಮೊಸಳೆ ನೀರೊಳಗೂ ಬದುಕುತ್ತಾ, ಹೊರಗೂ ಬದುಕುತ್ತಾ. ಆದರೆ ಮೀನು ಮಾತ್ರ ನೀರೊಳಗೇ ಬದುಕುತ್ತೆ, ಅದಕ್ಕೋಸ್ಕರ ಮೀನು.
ನೆಕ್ಸ್ಟ್ ಸೂಚನೆ ನೋಡಿ ಫ್ರೆಂಡ್ಸ್, ಸೂಚನೆ ಓದ್ತಾ ಹೋಗಬೇಕು. ಕೆಳಗೆ ಕೊಟ್ಟಿರುವ 4 ಪದಗಳಲ್ಲಿ ಒಂದು ಮಾತ್ರ ಅನ್ಯ ಭಾಷೆ ಪದ, ಉಳಿದವು ಕನ್ನಡ ಪದಗಳು. ಅನ್ಯ ಭಾಷೆ ಪದವನ್ನು ಗುರುತಿಸಿ. ಒಡಪು, ಅಸೆ, ಕತೆ, ಆಡು. ಇಲ್ಲಿ ಕತೆ ಎನ್ನುವುದು ಅನ್ಯ ಭಾಷೆಯ ಪದ, ಆದುದರಿಂದ ಸರಿಯಾದ ಉತ್ತರ 3 ಎಂದು ಗುರುತಿಸಲಾಗಿದೆ. ಇದರೊಳಗೆ ನೋಡಿ ಫ್ರೆಂಡ್ಸ್, ಮಂಚ, ಬಾಗಿಲು, ಅಲ್ಮಾರಿ, ಅಂಗಳ. ಇದರೊಳಗೆ ಅಲಮಾರಿ ಎನ್ನುವುದು ಅನ್ಯ ದೇಶೀಯ ಪದ, ಅದಕ್ಕೋಸ್ಕರ ಇದು. ಹಾದಿ, ದಾರಿ, ಜಾಡು, ರಸ್ತೆ. ರಸ್ತೆ ಎನ್ನುವುದು ಅನ್ಯ ದೇಶೀಯ ಪದ, ಅದಕ್ಕೋಸ್ಕರ ರಸ್ತೆ ಉತ್ತರ. ಸಮುದ್ರ, ಹೊಳೆ, ಕೆರೆ, ಕಡಲು. ಉತ್ತರ ಸಮುದ್ರ. ಸೂಚನೆ, ಈ ಕೆಳಗೆ ಹಲವು ಕನ್ನಡ ನುಡಿಗಟ್ಟುಗಳನ್ನು ಅವುಗಳಿಗೆ ಅರ್ಥಗಳನ್ನು ಸೂಚಿಸಿವೆ. ನುಡಿಗಟ್ಟಿನ ಸರಿಯಾದ ಅರ್ಥ ಯಾವುದೆಂಬುದು ಗುರುತಿಸಿ. ಕಂಕಣಬದ್ಧನಾಗು. ಇಲ್ಲಿ ಕೆಳಗೆ ನುಡಿಗಟ್ಟುಗಳು ಕೊಟ್ಟಾರ, ಅದ್ರದ್ದು ಅರ್ಥ, ಒಳ ಅರ್ಥ ಏನು ಎಂಬುದನ್ನು ನಾವು ಹೇಳಬೇಕಾಗಿತ್ತು. ಕಂಕಣಬದ್ಧನಾಗು ಅಂದರೆ ಮಂಗಳ ಏಳು, ಬಳೆ ತೊಡು, ಸಂಕಲ್ಪ ಮಾಡು, ವಿವಾಹವಾಗು. ಇದರಲ್ಲಿ ಕಂಕಣಬದ್ಧನಾಗು ಎಂಬುದಕ್ಕೆ ಏನಪ್ಪ ಆನ್ಸರ್ ಅಂತಂದರೆ ಸಂಕಲ್ಪ ಮಾಡು ಅಂದರೆ ಸಿದ್ಧನಾಗು, ಕಂಕಣಬದ್ಧನಾಗು ಎನ್ನುವುದಕ್ಕೆ. ಓಕೆನಾ? ಈಗ ಕಾಲಿಗೆ ಬುದ್ಧಿ ಹೇಳು. ಇದು ನೋಡಿ ಫ್ರೆಂಡ್ಸ್, ಕಾಲಿಗೆ ಬುದ್ಧಿ ಹೇಳು ಎಂಬುದೈತಲ್ಲ ಫ್ರೆಂಡ್ಸ್, ಇದು ಸಿಕ್ಕಾಪಟ್ಟೆ ಸತಿ ಕೇಳಿದರೆ KSDA, FDA, ಮೊನ್ನೆ PDO ಎಕ್ಸಾಮ್ ಕಡ್ಡಾಯ ಕನ್ನಡದಲ್ಲಿ ಕೇಳಿದರು, ಮತ್ತು VA ಎಕ್ಸಾಮಲ್ಲೂ ಕೇಳಿದರು. ಇದು ಕಾಲಿಗೆ ಬುದ್ಧಿ ಹೇಳು, ಇದು ಭಾಳ ಇಂಪಾರ್ಟೆಂಟು. ಇದನ್ನು ಭಾಳ ಜೊತೆ ನೋಡ್ಕೊರಿ, ಮತ್ತೆ ರಿಪೀಟ್ ಆಗ್ಬೋದು. ಕಾಲಿಗೆ ಬುದ್ಧಿ ಹೇಳು, ಇದರ ಏನು ಒಳ ಅರ್ಥ, ನುಡಿಗಟ್ಟಿನ ಅರ್ಥ ಏನು ಅಂದರೆ ಸರಿಯಾಗಿ ನಡೆಯುವಂತೆ ತಿಳಿಸು, ಓಡಿ ಹೋಗು, ಕಾಲಿಗೆ ನಮಸ್ಕರಿಸು, ವಿವಾಹವಾಗು. ಕಾಲಿಗೆ ಬುದ್ಧಿ ಹೇಳು ಮೀನ್ಸ್ ಏನಪ್ಪ ಅಂತಂದರೆ ಓಡಿ ಹೋಗು. ಓಕೆನಾ ಫ್ರೆಂಡ್ಸ್? ಅರ್ಥ ಆಯಿತು ಅಂದ್ಕೊತೀನಿ. ಹೊಟ್ಟೆ ಬಟ್ಟೆ ಕಟ್ಟು. ಇದರ ಒಳ ಅರ್ಥ ಏನೈತೆ ಅಂದ್ರೆ ಬಟ್ಟೆಯನ್ನು ಗಂಟು ಕಟ್ಟು, ಮಿತವ್ಯಯ ಮಾಡಿ ಉಳಿಸು. ಹೊಟ್ಟೆಯನ್ನು ಬಟ್ಟೆಯಿಂದ ಕಟ್ಟು, ಊಟ ಮಾಡದೇ ಇರು. ಅಂದ್ರೆ ಹೊಟ್ಟೆ ಬಟ್ಟೆ ಕಟ್ಟು ಅಂತಂದರೆ ಏನಪ್ಪ ಅಂದ್ರೆ ಮಿತವ್ಯಯ ಮಾಡಿ, ನಾವಿವಾಗ ಆಡು ಭಾಷೆಯಲ್ಲಿ ಅಂತೀವಲ್ಲ ಫ್ರೆಂಡ್ಸ್, ಏನಪ್ಪ ಅಂತಂದರೆ ಹೊಟ್ಟೆಗೆ ಬಟ್ಟೆ ಕಟ್ಟಿ ಉಳಿಸ್ರಿ, ಉಳಿತಾಯ ಮಾಡಿರಿ ಅಂತೀವಲ್ಲ ಅದನ್ನು. ಹೊಟ್ಟೆ ಬಟ್ಟೆ ಕಟ್ಟಿ ಉಳಿಸ್ರಿ ಅಂತೀವಲ್ಲ, ಅದಕ್ಕೆ ಹೊಟ್ಟೆ ಬಟ್ಟೆ ಕಟ್ಟು ಅಂತ ಕೊಟ್ಟಿದ್ದಾರೆ. ಅದು ಮಿತವ್ಯಯ ಮಾಡು. ಹೊಟ್ಟೆ ಕಿಚ್ಚು, ಇದರ ಒಳ ಅರ್ಥ ನುಡಿಗಟ್ಟು ಏನಪ್ಪ ಅಂದ್ರೆ ಹೊಟ್ಟೆಯಲ್ಲಿ ಬೆಂಕಿ, ಹೊಟ್ಟೆಯಲ್ಲಿ ಉರಿಯುವುದು, ಮತ್ಸರಪಡು, ಬೇರೆಯವರ ಮೇಲೆ ಸಿಟ್ಟಾಗುವುದು. ನೋಡಿ ಫ್ರೆಂಡ್ಸ್, ಇದು ಬೇರೆಯವರ ಮೇಲೆ ಸಿಟ್ಟಾಗು, ಮತ್ಸರ ಎರಡರಲ್ಲಿ ಕನ್ಫ್ಯೂಷನ್ ಆಗುತ್ತೆ ನಮ್ಗೆ. ಯಾಕಂದರೆ ಸೇಮ್ ಮೀನಿಂಗ್ ಆದರೆ ಕರೆಕ್ಟ್ ಯಾವುದಪ್ಪ ಅಂದರೆ ಮತ್ಸರಪಡು, ಹೊಟ್ಟೆ ಕಿಚ್ಚುಪಡು ಬೇರೆಯವ್ರನ್ನ ನೋಡಿ. ಕಣ್ಣಲ್ಲಿ ಕಣ್ಣಿಡು, ಇನ್ನೊಬ್ಬರ ಕಣ್ಣೊಳಗೆ ನೋಡು, ಪ್ರೀತಿ ಮಾಡು, ಕಾವಲಿರು, ಎಚ್ಚರಿಕೆಯಿಂದ ನಿರೀಕ್ಷಿಸು. ಇದಕ್ಕೆ ಉತ್ತರ ಏನಪ್ಪ ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊ, ಹಿಂಗಂತ ಹೇಳ್ತಾರಲ್ಲ ನಮ್ಮ ಆಡು ಭಾಷೆಯಲ್ಲಿ. ಅದರದ್ದು ನುಡಿಗಟ್ಟಿನ ಒಳ ಅರ್ಥ ಏನಪ್ಪ ಅಂದರೆ ಎಚ್ಚರಿಕೆಯಿಂದ ನಿರೀಕ್ಷಿಸು. ಸೂಚನೆ, ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್. ಸೂಚನೆ, ಕೆಳಗೆ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಗುರುತಿಸಿ. ವಿರುದ್ಧಾರ್ಥಕ. ವಿಖ್ಯಾತ, ಇದರ ವಿರುದ್ಧಾರ್ಥಕ ಏನು? ನಖ್ಯಾತ, ಖ್ಯಾತ, ಕುಖ್ಯಾತ, ಅವಿಖ್ಯಾತ. ಕುಖ್ಯಾತ ಎಂಬುದು ಸರಿಯಾದ ಉತ್ತರ, ಆದುದರಿಂದ ಇಲ್ಲಿ ಗುರುತಿಸಲಾಗಿದೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಸಂಸ್ಕೃತ.
ಸಂಸ್ಕೃತದ ವಿರುದ್ಧಾರ್ಥಕ ಪದ ಯಾವುದಂದ್ರೆ ಅಸಂಸ್ಕೃತ. ಗುಣ ಸಗುಣ. ಗುಣದ ವಿರುದ್ಧಾರ್ಥಕ ಪದ ಸಗುಣ, ಸುಗುಣ, ಅಗುಣ, ಅವಗುಣ. ಅದರ ವಿರುದ್ಧಾರ್ಥಕ ಪದ ಅವಗುಣ. ವಿದ್ರೂಪ, ಇದರ ವಿರುದ್ಧಾರ್ಥಕ ಪದ ಯಾವುದು ಅಂತ. ತದ್ರೂಪ, ಸುದ್ರೂಪ, ಸ್ವರೂಪ, ಕುರೂಪ. ಸ್ವರೂಪ ಇದರ ವಿರುದ್ಧಾರ್ಥಕ ಪದ. ಯಾವುದ್ರದ್ದು? ವಿದ್ರೂಪದ ವಿರುದ್ಧಾರ್ಥಕ ಪದ ಸುರೂಪ. ಪಡೆನುಡಿ, ಒಳನುಡಿ, ಹಿನ್ನುಡಿ, ಮುನ್ನುಡಿ, ಪರಿವಿಡಿ. ಪಡೆನುಡಿದ ವಿರುದ್ಧಾರ್ಥಕ ಏನಪ್ಪ ಅಂತಂದ್ರೆ ಒಳನುಡಿ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಕರಾರು, ಅಕರಾರು, ತಕರಾರು, ಸಡಲ, ಕಠಿಣ. ಕರಾರದ್ದು ತಕರಾರು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡೋಣ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಥ್ಯಾಂಕ್ ಯು.